ಫ್ರೆಂಡ್ಸ್, ನಾನು ಇವತ್ತು ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ. ಏನೇನು ಕಂಪ್ಲೇಂಟ್ಸ್ ಇರುತ್ತೆ ನನ್ನ ಮೇಲೆ. ನಮ್ಮಮ್ಮ ಬೂಟು ಚೆನ್ನಾಗಿ ಇರ್ತದೆ ಏನೇನು ಐತೋ ಅಂತ. ಸೊ ಗೈಸ್, ನೋಡಬೇಕು ಏನೇನು ಔಟ್ ಆಫ್ ಫುಡ್ ಬಂದಿದೆ ಅಂತ. ಔಟ್ ಆಫ್ ಫುಡ್ ಬಂದರೆ ನಮ್ಮಮ್ಮ ತುಂಬ ಖುಷಿಯಾಗುತ್ತೆ. ಖುಷಿ ಆದರೆ ಹೆಂಗಾಗುತ್ತೆ ಗೊತ್ತು ಅಂತಂತೆ. ಇವಾಗ ಹೋಗಿ ಬರ್ತೀವಿ. ಏನೇನು ಟೆಸ್ಟಲ್ಲಿ ಔಟ್ ಆಫ್ ಆಡ್ತಾಯಿದ್ನೋ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಸರಿ, ಬಾಯ್. ನೋಡಿ ಫ್ರೆಂಡ್ಸ್, ದೇವರ ಹತ್ರ ಬೇಡ್ಕೊತಾ ಇದ್ದೀನಿ. ನಮ್ಮಮ್ಮ ಚೆನ್ನಾಗಿ ರುಬ್ಬುತ್ತೆ, ಔಟ್ ಆಫ್ ಔಟ್ ಬರೋಂಗೆ ಮಾಡಪ್ಪ ಅಂತ ಬೇಡ್ಕೊತಾ ಇದ್ದೀನಿ. ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ. ಬನ್ನಿ ಈಗ ಹೋಗೋಣ. ಇದು ಇಂಗ್ಲೀಷು 25ಗೆ 25. ಇದು ಇಂಗ್ಲೀಷು 25ಗೆ 25. ಕನ್ನಡ 25 ಔಟ್ ಆಫ್ 25. ಹಿಂದಿ 25 ಔಟ್ ಆಫ್ 24. ಒಂದು ಕನ್ಫ್ಯೂಸ್ ಮಾಡಿಕೊಂಡು ಸ್ಪೆಲ್ಲಿಂಗ್ ತಪ್ಪು ಬರೆದ್ಬಿಟ್ಟಿದ್ದಾನೆ ಹಿಂದೀಲಿ. ಆ್ಯಂಡ್ ಇದು ಮ್ಯಾಥ್ಸು 25ಗೆ 24. ಇದು ಒಂದು ಬಿಟ್ಬಿಟ್ಟಿದ್ದಾನೆ, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ತಪ್ಪು ಬರೆದಿದ್ದಾನೆ. ಆ್ಯಂಡ್ ಕಂಪ್ಯೂಟರ್ 25 ಔಟ್ ಆಫ್ 25. EVS 24 ಬಂದಿದೆ. ಇದು ಇವನ್ನ ಮಾರ್ಕ್ಸು. ಕ್ಲಾಸ್ಗೆ 3rd ಟಾಪರು ತಕ್ಷ. ಸೊ 172 ತೆಗೆದಿದ್ದಾನೆ. 175ಗೆ 172. ಇವರೆಲ್ಲ ನೋಡಿ ತಕ್ಷ 3rd ಟಾಪರು. ಅದನ್ನು ಅವರ ಕ್ಲಾಸಲ್ಲಿ ಡಿಸ್ಪ್ಲೇ ಹಾಕಿದ್ರು. ಸೊ ಅದನ್ನು ನೋಡಿಕೊಂಡು ವಿಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ದ. ಫಸ್ಟ್ ಟಾಪರ್, ಸೆಕೆಂಡ್ ಟಾಪರ್, 3rd ಟಾಪರ್ ಆ್ಯಂಡ್ ತಕ್ಷ ಆಲ್ಸೋ 3rd ಟಾಪರ್. ಹೇಳಿದ್ದೀನಿ, ಇದು ತೆಗಿಯೋದಲ್ಲ, ಇನ್ನು ನೆಕ್ಸ್ಟ್ ಇರುತ್ತೆ. ಎಕ್ಸಾಮಲ್ಲೆಲ್ಲ ಚೆನ್ನಾಗಿ ಮಾಡಬೇಕು ಅಂತ. ಟಾಪರ್ ಬರೋದು ನನಗೇನು ಇಂಪಾರ್ಟೆಂಟ್ ಅಲ್ಲ. ಅವನಿಗೆ ಅದು ಅರ್ಥ ಆದರೆ ಸಾಕು. ನನಗೆ ಅರ್ಥ ಆಗಿ ಚೆನ್ನಾಗಿ ಎಕ್ಸಾಮ್ ಅರ್ಥ ಮಾಡ್ಕೊಂಡು ಬರೆದ್ರೆ ಸಾಕು. ಸೊ ನಾನಿಲ್ಲಿ ಮ್ಯಾಮ್ ಹತ್ರ ಮಾತಾಡೋಣ ಬಾ ಅಂತ ಕರೆದ್ರೆ ಅಲ್ಲಿ ಕುತ್ಕೊಂಡು ಏನೋ ಗೊತ್ತೇ ಇಲ್ಲ ಅನ್ನೋ ಥರ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಇಲ್ಲಿ ಮ್ಯಾಮ್ ಹತ್ರ ಪೇರೆಂಟ್ಸ್ ಎಲ್ಲ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಕೇಳ್ತಾಯಿದ್ರು. ಮಾತಾಡಿದ್ವಿ. ನಾನು ಅದಕ್ಕೆ ಚೆನ್ನಾಗಿ ಓದ್ತಾ ಇದ್ದೇನೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಬುಕ್ಸ್ಗಳೆಲ್ಲ ಇತ್ತು. ಇವನಿಗೆ ಓದೋಕ್ಕೆ ಬರೋಲ್ಲ, ಆ ಬುಕ್ಸ್ ಕೊಡು, ಈ ಬುಕ್ ಕೊಡಿಸು ಅಂತಿದ್ದ. ಅಲ್ಲಿರೋರೆಲ್ಲ ಬೇಡ, ಹೋಗೋ ದುಡ್ಡೋರು ಅಂದಮೇಲೆ ತೊಗೊಳ್ಳಿವಂತೆ ಅಂತ ಹೇಳ್ತಾಯಿದ್ರು. ನೋಡಿ, ಅಲ್ಲಿ ಡ್ರಾಯಿಂಗ್ ಬುಕ್ಕು ಕೇಳ್ದೆ, ಅಲ್ಲಿ ಇರಲಿಲ್ಲ. ಬರೀ ಇಂಗ್ಲೀಷು ಕನ್ನಡದೆಲ್ಲ ಓದೋದಿತ್ತು. ಇನ್ನೂ ಅವ್ನಿಗೆ ಅಷ್ಟು ಓದೋಕ್ಕೆ ಬರಲ್ವಲ್ಲ, ಸೊ ಹಂಗಾಗಿ ಯಾವುದೂ ತೊಗೊಳ್ಳಿಲ್ಲ. ಬಟ್ ಬುಕ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ನೋಡಿ ಯಾವ್ದು ಬೇಕು ಅಂತಂದರೆ ಡ್ರಾಯಿಂಗ್ ಬುಕ್ ಕೇಳ್ದೆ. ಡ್ರಾಯಿಂಗ್ ಬುಕ್ಕಲ್ಲಿ ಖಾಲಿ ಆಗಿತ್ತು. ಸೊ ಇವಾಗ ನಾನು ಮಾರ್ಕ್ಸ್ ತೆಗ್ದೀನಿ ಚೆನ್ನಾಗಿ, ಪಾನಿಪುರಿ ಕೊಡಿಸು ಅಂತ. ನಾನು ಬೇಲ್ಪುರಿ, ಅವ್ನು ಪಾನಿಪುರಿ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.